ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ SSLC ವಿದ್ಯಾರ್ಥಿಗಳೇ, 2024-25 ಮಾದರಿ ಪ್ರಶ್ನೆ ಪತ್ರಿಕೆ 1 ದ್ವಿತೀಯ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರವನ್ನು ಇವತ್ತಿನ ತರಗತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ನೀವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೀರಾ. ಇದಕ್ಕೆ ಟೈಮ್ ಎಷ್ಟು, ಅಂಕಗಳು ಎಷ್ಟು ಎಲ್ಲದನ್ನು ನೀವು ನೋಡ್ಕೊಳ್ಳಿ. ಹಾಗೆ ಪರೀಕ್ಷಾರ್ಥಿಗಾಗಿ ಸಾಮಾನ್ಯ ಸೂಚನೆಗಳಿದೆ, ಅದನ್ನೆಲ್ಲ ನೀವು ಓದ್ಕೊಳ್ಳಿ. ಹಾಗೆ ಪ್ರಶ್ನೆಗಳಿಗೆ ಹೋಗ್ಬಿಡೋಣ. ನೋಡಿ, ಮಾದರಿ ಪ್ರಶ್ನೆ ಪತ್ರಿಕೆ ದ್ವಿತೀಯ ಭಾಷೆ ಕನ್ನಡ. ಮೊದಲನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೀಬೇಕು. ಅಂದರೆ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ, ಅದಕ್ಕೆ 4 ಆಪ್ಷನ್ ಇರುತ್ತೆ. ಕರೆಕ್ಟಾದ ಉತ್ತರ ಯಾವುದು ಅನ್ನೋದನ್ನು ನೀವು ಹುಡುಕಿ ಪ್ರಶ್ನೆ 1 ಹಾಗೆ ಯಾವ ಆಪ್ಷನನ್ನು ನೀವು ಆಯ್ಕೆ ಮಾಡ್ಕೊಳ್ತೀರೋ ಆ ಆಪ್ಷನ್ A ಅಥವಾ B C D ಏನು ಅಂತ ಬರೆದು ಅದ್ರ ಮುಂದೆ ಕರೆಕ್ಟ್ ಆನ್ಸರನ್ನು ಬರಿಬೇಕಾಗತ್ತೆ. ಹಾಗಾದರೆ ಪ್ರಶ್ನೆ 1 ಓದೋಣ. ಪ್ರಶ್ನೆ 1, ಪ್ರಥಮ ಪುರುಷ ಸರ್ವನಾಮ ಪದಕ್ಕೆ ಉದಾಹರಣೆ ಇದು ಡ್ಯಾಶ್. ಆಪ್ಷನ್ಸ್ ನೀನು, ನಾನು, ಅವನು, ತಾವು. ವಿದ್ಯಾರ್ಥಿಗಳಲ್ಲಿ ನಾನು ಕನ್ಫ್ಯೂಸ್ ಮಾಡಿಕೊಂಡು B ಆಪ್ಷನ್ಗೆ ಹಾಕಿಬಿಟ್ಟಿದ್ದೆ, ಆದರೆ ಕರೆಕ್ಟ್ ಆನ್ಸರ್ ಆಪ್ಷನ್ C ಅವನು. ಪ್ರಥಮ ಪುರುಷ ಸರ್ವನಾಮವನ್ನು ಅನ್ಯ ಪುರುಷ ಅಂತಲೂ ಕೂಡ ಕರೀತಾರೆ. ಇದಕ್ಕೆ ಬರ್ತಕ್ಕಂಥ ಪದಗಳು ಅವನು, ಇವನು, ಅವಳು, ಇವಳು, ಅವರು, ಇವರು, ಅದು, ಇದು, ಅವು, ಇವು. ನಾನು ಬರೆದು ಬಿಟ್ಟಿದ್ದೀನಿ, ಯಾಕೆಂದರೆ ನಿಮಗೆ ಹೇಳೋದ್ರಿಂದ ನಿಮಗೆ ಗೊತ್ತಾಗದೇ ಇರ್ಬೋದು ಅಂತ. ಪ್ರಶ್ನೆ 2, ಆದೇಶ ಸಂಧಿಗೆ ಸೇರಿದ ಪದವಿದು. ಆಪ್ಷನ್ಸ್ ಹೂದೋಟ, ಊರೂರು, ಶಾಲೆಯನ್ನು, ದೇವಾಲಯ. ಆದೇಶ ಸಂಧಿ ಅಂದರೆ ಕತಪಗಳಿಗೆ ಗದಬಗಳು ಆದೇಶವಾಗಿ ಬರತಕ್ಕಂಥದ್ದು. ಹೂ ಪ್ಲಸ್ ತೋಟ, ಹೂದೋಟ. ಇಲ್ಲಿ ತಕ್ಕೆ ದ ಆದೇಶವಾಗಿ ಬಂದಿದೆ, ಹಾಗಾಗಿ ಆಪ್ಷನ್ A ಹೂದೋಟ ಕರೆಕ್ಟ್ ಆನ್ಸರ್. ಪ್ರಶ್ನೆ 3, ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಯಾಗಿರುವ ಪದ ಡ್ಯಾಶ್. ಆಪ್ಷನ್ಸ್ ಚೆನ್ನಾಗಿ, ಜುಳುಜುಳು ಅಥವಾ ಬೇಡ. ಸಾಮಾನ್ಯ ಅವ್ಯಯ ಆಪ್ಷನ್ A ಚೆನ್ನಾಗಿ. ಹಾಗೆ ಮುಂದಿನ ಪ್ರಶ್ನೆ, ವರ್ತಮಾನ ಕಾಲವನ್ನು ಸೂಚಿಸುವ ಪದ ಡ್ಯಾಶ್. ಆಪ್ಷನ್ ನೋಡುವನು, ನೋಡಿತು, ನೋಡುತ್ತಿದ್ದಾನೆ, ನೋಡಿದನು. ಕರೆಕ್ಟ್ ಆನ್ಸರ್ ನೋಡುತ್ತಿದ್ದಾನೆ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀರಿ. ವಿದ್ಯಾರ್ಥಿಗಳೇ, ನಾನು ಈ ಪ್ರಶ್ನೆ ಉತ್ತರಗಳಿಗೆ ಸಂಬಂಧಿಸಿರೋದಕ್ಕೆ ಯಾವುದಕ್ಕೂ ನಾನು ಉತ್ತರವನ್ನು ಹೇಳಲ್ಲ, ಪ್ರಶ್ನೆಗಳನ್ನು ಮಾತ್ರ ಓದ್ತಾ ಇದ್ದೀನಿ. ಪ್ರಶ್ನೆ 5, ಎಲ್ಲರಿಂದಲೂ ಮೋಸ ವಂಚನೆಗೆ ಒಳಗಾಗುತ್ತಿರುವವರು ಯಾರು. ಪ್ರಶ್ನೆ 6, ಪುಟ್ಟರಾಜು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ. ಪ್ರಶ್ನೆ 7, ಸಸ್ತನಿಗಳ ಆಶ್ರಯದಾಣಗಳು ಯಾವುವು. ಪ್ರಶ್ನೆ 8, ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು. ಪ್ರಶ್ನೆ 9, ಗಂಗೆಯಲ್ಲಿ ತೇಲುತ್ತಿದ್ದ 100 ದೀಪಗಳು ಹೇಗೆ ಕಾಣುತ್ತಿದ್ದವು. ಪ್ರಶ್ನೆ 10, ಗೋಪಾಲನು ತನ್ನ ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯಪಡುತ್ತಿದ್ದನು. ಪ್ರಶ್ನೆ 11, ಸಿದ್ಧಾರ್ಥನಿಗೆ ಮಹಾಬೆಳಕು ಎಲ್ಲಿ ಕಂಡಿತು. ಪ್ರಶ್ನೆ 12, ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ. ಪ್ರಶ್ನೆ 13, ತಿಮಿರಕ್ಕೆ ವೈರಿ ಯಾವುದು. ಪ್ರಶ್ನೆ 14, ಕುಣಿಗಲ್ ಕೆರೆ ಹೇಗೆ ತುಂಬಿದೆ ಎಂದು ಜನಪದರು ಹೇಳಿದ್ದಾರೆ. ಪ್ರಶ್ನೆ 15, ಸಂತೆಯೊಳಗೊಂದು ಮನೆಯನ್ನು ಮಾಡಿದರೆ ಯಾವುದಕ್ಕೆ ಅಂಜಬಾರದು. ಪ್ರಶ್ನೆ 16, ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತು. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಇದು ಹಾಗೆ ಪ್ರಶ್ನೆ 8 ಇರುತ್ತೆ, ಪ್ರಶ್ನೆಯೊಂದಕ್ಕೆ 2 ಅಂಕ. ಪ್ರಶ್ನೆ 17, ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡಿದ್ದು ಹೇಗೆ. ಪ್ರಶ್ನೆ 18, ಹೆಡ್ ಮಾಸ್ತರರು ತಂದಿಟ್ಟ ಟ್ರೇನಲ್ಲಿ ಯಾವ ಯಾವ ತರಹದ ಕಪ್ಪುಗಳಿದ್ದವು. ಪ್ರಶ್ನೆ 19, ಹರಿದ್ವಾರವನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ. ಪ್ರಶ್ನೆ 20, ಬನದ ಗೋಪಾಲನ ವೇಷಭೂಷಣಗಳು ಹೇಗಿದ್ದವು. ಪ್ರಶ್ನೆ 21, ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ಬಸವರಾಜ ಸವರದ್ರವರು ಏನೆಂದು ಬಣ್ಣಿಸಿದ್ದಾರೆ. ಪ್ರಶ್ನೆ 22, ಕರ್ಪೂರದ ಕೆಲಸವೇನು, ಅದು ತನ್ನ ಕೆಲಸವನ್ನು ಹೇಗೆ ಪೂರೈಸುತ್ತದೆ ಎಂಬುದನ್ನು ವಿವರಿಸಿರಿ. ಪ್ರಶ್ನೆ 23, ಹೊಳೆಯ ದಂಡೆಯ ಸಾಲಿನಲ್ಲಿ ಹಿಂದಿನ ಯಾವ ನೆನಪುಗಳಿವೆ. ಪ್ರಶ್ನೆ 24, ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಯಾವುದರ ಪ್ರತೀಕ, ಉದಾಹರಣೆಯೊಡನೆ ವಿವರಿಸಿರಿ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಕವಿ ಸಾಹಿತಿಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು. ಒಂದು ಪ್ರಶ್ನೆ ಇದೆ, ಪ್ರಶ್ನೆಯೊಂದಕ್ಕೆ 3 ಅಂಕ. ಅರ ಮಿತ್ರ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ ಕೆಳಗೆ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ, ಕೆಳಗಿನ ಈ ಪದ್ಯದ ಸಾರಾಂಶವನ್ನು ಬರೀಬೇಕು. ಪದ್ಯದ ಸಾರಾಂಶವನ್ನು ಬರೆಯುವಾಗ ಮೊದಲು ಪದ್ಯದ ಆಯ್ಕೆಯನ್ನು ಬರೀಬೇಕು. ಅಂದರೆ ಈ ಪದ್ಯ ಬರೆದವರು ಯಾರು, ಯಾವ ಗ್ರಂಥದಿಂದ ಆಯ್ದುಕೊಳ್ಳಲಾಗಿದೆ ಅನ್ನೋದನ್ನು ಬರೀಬೇಕು. ಹಾಗೆ ಇದು ಯಾವ ಆಕಾರ ಗ್ರಂಥದಿಂದ ಮೂಡಿ ಬಂದಿದೆ ಈ ಸಾಲುಗಳು ಅನ್ನೋದನ್ನು ಬರೀಬೇಕು. ಅನಂತರ
ಈ ಪದ್ಯದ ಹಿನ್ನೆಲೆಯನ್ನು ಸ್ವಲ್ಪ ಬರೀಬೇಕು. ಹಾಗೆ ಈ ಪದ್ಯಕ್ಕೆ ಸಂಬಂಧಿಸಿದ ಸಾರಾಂಶವನ್ನು, ಪ್ಯಾರಾಗ್ರಾಫಿಗೆ ಸಂಬಂಧಿಸಿದ ಸಾರಾಂಶವನ್ನು ಬರೀಬೇಕು. ಕೊನೆಯಲ್ಲಿ ಒಂದು ಮೌಲ್ಯವನ್ನು ಬರೀಬೇಕು. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಪ್ರಶ್ನೆ 27, ಬಾಲಕ ಪುಟ್ಟಯ್ಯ ಮರಿಕೋಗಿಲೆಯಂತೆ ಹಾಡುತ್ತಿದ್ದನು. ಇಲ್ಲಿ ಮರಿಕೋಗಿಲೆಯಂತೆ, ಅಂತೆ ಅಂತ ಬಂದಾಗ ಇದು ಉಪಮಾಲಂಕಾರ ಅನ್ನೋದು ಗೊತ್ತಾಗುತ್ತೆ. ಹಾಗೆ ನಾನು ಉತ್ತರವನ್ನು ಬರೆದಿದ್ದೀನಿ ನೋಡಿ. ಅಲಂಕಾರ ಇದು ಉಪಮಾಲಂಕಾರ. ಲಕ್ಷಣ ಏನಪ್ಪ ಅಂದರೆ, ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ಎರಡು ವಸ್ತು ಇದೆ, ಇಲ್ಲಿ ಯಾವುದಿದೆ? ಬಾಲಕ ಪುಟ್ಟಯ್ಯ ಮತ್ತು ಮರಿಕೋಗಿಲೆ, ಇವೆರಡನ್ನು ಹೋಲಿಸಿ, ಅಂದರೆ ಒಂದಕ್ಕೊಂದು ಹೋಲಿಸಿದಾಗ ಇದು ಉಪಮಾಲಂಕಾರ ಆಗುತ್ತೆ. ಹಾಗಾದರೆ ಇಲ್ಲಿ ಉಪಮೇಯ ಯಾವುದು? ಉಪಮೇಯ ಬಾಲಕ ಪುಟ್ಟಯ್ಯ ಅಂತನಾದರೂ ಬರೀರಿ, ಪುಟ್ಟಯ್ಯ ಅಂತನಾದರೂ ಬರೀರಿ. ಉಪಮಾನ ಯಾವುದು? ಯಾವುದಕ್ಕೆ ಹೋಲಿಸೋದಕ್ಕೆ ಏನನ್ನು ತೆಗೆದುಕೊಂಡಿದ್ದಾರೆ? ಮರಿಕೋಗಿಲೆಯನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಉಪಮಾವಾಚಕ ಪದ ಅಂತೆ ಇದೆ. ಅಂತೆ ಅಂದರೆ ಮರಿಕೋಗಿಲೆಯಂತೆ, ಇಲ್ಲಿ ಅಂತೆ ಅನ್ನೋದು ಉಪಮಾವಾಚಕ ಪದ. ಸಮಾನ ಧರ್ಮ ಏನಾಗುತ್ತೆ ಅಂದರೆ ಹಾಡುವಿಕೆ. ಹಾಡುತ್ತಿದ್ದನು ಅನ್ನೋದಿದೆಯಲ್ಲ, ಇದು ಹಾಡುವಿಕೆ ಅನ್ನೋದು ಸಮಾನ ಧರ್ಮ. ಸಮನ್ವಯಗೊಳಿಸಬೇಕು. ಇವಾಗ ಉಪಮೇಯವಾದ ಬಾಲಕ ಪುಟ್ಟಯ್ಯನವರಿಗೆ ಉಪಮಾನವಾದ ಮರಿಕೋಗಿಲೆ ಎಂದು ಹೋಲಿಸಿ ವರ್ಣಿಸಲಾಗಿದೆ. ಇಲ್ಲಿ ಉಪಮವಾಚಕ ಪದ ಅಂತೆ ಸಮಾನ ಧರ್ಮ ಹಾಡುವಿಕೆ ಆಗಿರೋದ್ರಿಂದ ಇದು ಪೂರ್ಣವಾಗಿ ಉಪಮಾಲಂಕಾರವಾಗಿದೆ, ಪೂರ್ಣೋಪಮಾಲಂಕಾರವಾಗಿದೆ. ಅಂದರೆ ಇಲ್ಲಿ ಉಪಮೇಯ ಇದೆ, ಉಪಮಾನ ಇದೆ, ಉಪಮವಾಚಕ ಪದ ಇದೆ, ಸಮಾನ ಧರ್ಮ ಎಲ್ಲ ಇದು ಇರೋದ್ರಿಂದ ಇದು ಕಂಪ್ಲೀಟ್ ಪೂರ್ಣವಾಗಿ ಉಪಮಾಲಂಕಾರ. ಯಾವುದಾದ್ರೂ ಒಂದು ಇಲ್ಲ ಅಂದರೆ ಲುಪ್ತೋಪಮಾಲಂಕಾರ ಆಗ್ತಾಯಿತ್ತು. ಆದರೆ ಎಲ್ಲದೂ ಇರೋದ್ರಿಂದ ಇದೇನೋ ಪೂರ್ಣವಾಗಿ ಕಂಪ್ಲೀಟಾಗಿ ಉಪಮಾಲಂಕಾರ. ವಿದ್ಯಾರ್ಥಿಗಳೇ, ಇಲ್ಲಿ ಪ್ಲೇಸ್ ಇಲ್ಲದೆ ಇರೋದ್ರಿಂದ ಮೇಲ್ ತೆಗೆದುಕೊಂಡಿದ್ದೀನಿ ಆನ್ಸರ್ನ, ಅಂದರೆ ಸಮಾನ ಧರ್ಮ ಹಾಡುವಿಕೆ ಆಗಿರೋದ್ರಿಂದ ನಾವು ಸಾಲನ್ನು ದಯಮಾಡಿ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವುದಾದ್ರೂ ಒಂದನ್ನು ಆರಿಸಿ ಬರೀಬೇಕು. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ, ಹಾಗೆ ಕೂಡಿ ಬಾಳಿದರೆ ಸ್ವರ್ಗ ಸುಖ, ಈ ಎರಡು ಗಾದೆ ಮಾತುಗಳು ನನ್ನ ಚಾನಲ್ನಲ್ಲಿ ಲಭ್ಯ ಇದೆ. ವಿದ್ಯಾರ್ಥಿಗಳೇ ಓದ್ಕೊಳ್ಳಿ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೀಬೇಕು. ಪ್ರಶ್ನೆ 29, ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ. ಪ್ರಶ್ನೆ 30, ಹಕ್ಕಿಗಳಿಗೆ ವಿಪರೀತ ಅಲಂಕಾರ ಪ್ರಜ್ಞೆ ಇದೆ. ಪ್ರಶ್ನೆ 31, ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು. ಪ್ರಶ್ನೆ 32, ಬೊಬ್ಬೆ ಹೊಡೆದಾವೆ ಬಾಳೆ ಮೀನು. ಪ್ರಶ್ನೆ 33, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಬೇಕು. ಈ ಪ್ರಶ್ನೆಗೆ 4 ಅಂಕ ಇದೆ ವಿದ್ಯಾರ್ಥಿಗಳೇ. ಪದ್ಯವನ್ನು ಬರೆಯುವಾಗ ಮೊದಲು ಪದ್ಯದ ಹೆಸರನ್ನು ಬರೀರಿ, ಹಾಗೆ ಪದ್ಯ ಬರೆದಿರ್ತಕ್ಕಂತಹ ಕವಿಯ ಹೆಸರನ್ನು ಬರೀಬೇಕು. ಕೆಸರಳಿದ್ದರೂ ಡ್ಯಾಶ್ ಸಾರ್ಥಕತೆಗೆ, ಅಥವಾ ಒಂದು ಬಾಣಕ್ಕೆ ಡ್ಯಾಶ್ ಡ್ಯಾಶ್ ಹೋರಾಡು ಹಗಲಿರುಳು ಅಂತಕ್ಕಂಥ 2 ಪ್ಯಾರಾಗ್ರಾಫ್ ಇದೆ ನೋಡಿ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಇಲ್ಲಿ ಒಂದು ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳಿದ್ದಾವೆ. ಆ 2ರಲ್ಲಿ ಒಂದು ಆಪ್ಷನ್ ಯಾವುದಾದ್ರೂ ಬರೀಬಹುದು. ಪ್ರಶ್ನೆ 35, ಸದ್ದು ಮಾಡದಿರು ಕವಿತೆ ನೀಡುವ ಸಂದೇಶವೇನು? ನೀವು ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿರಿ. ಅಥವಾ ಬದುಕಿನಲ್ಲಿ ಶಾಂತಿ ಮತ್ತು ಸದ್ದು ಇವುಗಳಲ್ಲಿ ಯಾವುದು ಹೆಚ್ಚು ಸುಖ ನೀಡುತ್ತದೆ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಹಾಗೆ ಮುಂದೆ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ನೀವು ನೀಟಾಗಿ ಈ ಪ್ಯಾಸೇಜನ್ನು ಓದಬೇಕಾಗುತ್ತೆ. ಆಮೇಲೆ ಇಲ್ಲಿ ಇದು 2 ಅಂಕದ 2 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೀವು ಕರೆಕ್ಟಾಗಿ ಪ್ಯಾಸೇಜನ್ನು ಓದ್ಕೊಳ್ಳಿ, ಸರಿಯಾಗಿ ಉತ್ತರವನ್ನು ನೀವು ಬರೀಬೇಕಾಗುತ್ತೆ. ಕರೆಕ್ಟಾಗಿ ಪ್ಯಾಸೇಜನ್ನು ಓದಿದಾಗ ಮಾತ್ರ ನೀವು ನೀಟಾಗಿ ಆನ್ಸರನ್ನು ಬರೆಯೋಕ್ಕೆ ಸಾಧ್ಯ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅಥವಾ ವಿಷಯದ ಕುರಿತು ಒಂದು ಪ್ರಬಂಧವನ್ನು ಬರೀಬೇಕು. ವಿದ್ಯಾರ್ಥಿಗಳೇ, ಇಲ್ಲಿ 2 ಪ್ರಬಂಧವನ್ನು ಕೊಟ್ಟಿದ್ದಾರೆ. ಯಾವುದೋ ವರದಕ್ಷಿಣೆ, ಒಂದು ಸಾಮಾಜಿಕ ಪಿಡುಗು ಅಥವಾ ಗುಡಿ ಕೈಗಾರಿಕೆಗಳ ಮಹತ್ವ. ಈ 2ರಲ್ಲಿ ಯಾವುದಾದ್ರೂ ಒಂದು ಪ್ರಬಂಧ ಬರೀಬೇಕು. ಇವೆರಡೂ ಪ್ರಬಂಧವನ್ನು ನಾನು ಹಾಕಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂತಹ ಯಾವ ಗಾದೆ ಮಾತು ಅಥವಾ ಪ್ರಬಂಧ ಹಾಕಿಲ್ವೋ ಅವುಗಳ ವಿಡಿಯೋವನ್ನು ನಾನು ಹಾಕಿರ್ತೀನಿ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ವಿದ್ಯಾರ್ಥಿಗಳೇ, ನಾನಿಲ್ಲಿ ಶಾರ್ಟಾಗಿ ನಿಮ್ಗೆ ಅರ್ಥ ಆಗಲಿ ಅಂತ ಬರೆದಿದ್ದೀನಿ.
ಪ್ರಶ್ನೆ 38, ನಿಮ್ಮನ್ನು ಧಾರವಾಡ ಜಿಲ್ಲೆಯ ನವಲಗುಂದದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ರಾಜು ಎಂದು ಭಾವಿಸಿಕೊಂಡು ಸಸ್ಯಶ್ಯಾಮಲ ಕಾರ್ಯಕ್ರಮಕ್ಕೆ ಸಸಿಗಳನ್ನು ಒದಗಿಸುವಂತೆ ಕೋರಿ ವಲಯ ಅರಣ್ಯಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಬರೀಬೇಕು. ಅಂದರೆ ಇಂದ ರಾಜು ಸರ್ಕಾರಿ ಪ್ರೌಢಶಾಲೆ ನವಲಗುಂದ ಧಾರವಾಡ, ಇಲ್ಲಿ ಲೆಫ್ಟಲ್ಲಿ ಬರೆದಿದ್ದೀನಿ ನೋಡಿ. ಹಾಗೆ ಯಾರಿಗೆ ಬರೀತಾ ಇದ್ದೀರಾ? ವಲಯ ಅರಣ್ಯಾಧಿಕಾರಿಗಳು ನವಲಗುಂದ ಧಾರವಾಡ. ಹಾಗೆ ಏನು ವಿಷಯ ಅಂದರೆ ಸಸ್ಯಶ್ಯಾಮಲ ಕಾರ್ಯಕ್ರಮಕ್ಕೆ ಸಸಿಗಳನ್ನು ಒದಗಿಸುವಂತೆ ಕೋರಿ ಅರ್ಜಿ ಅಂತ ಬರೀಬೇಕಾಗುತ್ತೆ. ಪತ್ರಲೇಖನವನ್ನು ಸರಿಯಾಗಿ ಬರೀರಿ ವಿದ್ಯಾರ್ಥಿಗಳೇ. ಹಾಗೆ ಮುಂದಿನ ಪತ್ರ, ನಿಮ್ಮನ್ನು ಕೊಪ್ಪಳದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಮೋಹನ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಸ್ವಚ್ಛತಾ ಸಪ್ತಾಹ ಕಾರ್ಯಕ್ರಮದ ಕುರಿತು ಬಳ್ಳಾರಿಯ ಆಜಾದ್ ನಗರದ ನಿವಾಸಿಯಾದ ರಹೀಂ ಎಂಬ ಹೆಸರಿನ ಗೆಳೆಯನಿಗೆ ಒಂದು ಪತ್ರವನ್ನು ಬರೀರಿ. ನಾನು ನಿಮಗೆ ಇಲ್ಲಿ ಅರ್ಥ ಆಗಲಿ ಅಂತ ಅಡ್ರೆಸ್ಸನ್ನು ಹೇಗೆ ಬರೀಬೇಕು, ಯಾವುದಾದ ನಂತರ ಯಾವ್ದು ಬರುತ್ತೆ ಅನ್ನೋದನ್ನು ಬರೆದಿದ್ದೀನಿ ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ ನೀವು ಮೋಹನ್ ಆಗಿರ್ತೀರ, ಇಂದ ಮೋಹನ್ ಸರ್ಕಾರಿ ಪ್ರೌಢಶಾಲೆ ಕೊಪ್ಪಳ. ಹಾಗೆ ಯಾರಿಗೆ ಬರೀತಾ ಇದ್ದೀರಾ? ನೋಡಿ ರಹೀಂ, ಆಜಾದ್ ನಗರ, ಬಳ್ಳಾರಿ. ಯಾವುದ ಕುರಿತು ಪತ್ರಲೇಖನವನ್ನು ಬರೀತಿದ್ದೀರಾ? ಸ್ವಚ್ಛತಾ ಸಪ್ತಾಹ ಕಾರ್ಯಕ್ರಮದ ಕುರಿತು ನಿಮ್ಮ ಗೆಳೆಯನಿಗೆ ಒಂದು ಪತ್ರವನ್ನು ಬರೀತಾ ಇದ್ದೀರಾ. ನೋಡಿ ವಿದ್ಯಾರ್ಥಿಗಳೇ, ಈ ಲೆಟರ್ ರೈಟಿಂಗ್ ಫಾರ್ಮ್ಯಾಟ್ ಬೇರೆ ಆಗುತ್ತೆ. ನಿಮ್ಗೆ ಈಗಾಗಲೇ ನಾನು ವ್ಯಾವಹಾರಿಕ ಪತ್ರ ಮತ್ತು ಖಾಸಗಿ ಪತ್ರ ಅಂದರೆ ಪರ್ಸ್ನಲ್ ಲೆಟರ್ ಮತ್ತು ಆಫಿಷಿಯಲ್ ಲೆಟರ್ ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ನೀಟಾಗಿ ನಾನು ವಿಡಿಯೋಗಳನ್ನು ಹಾಕಿದ್ದೀನಿ. ದ್ವಿತೀಯ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ 1 2024-25 ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರವನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನಿಸಿದ್ದೀನಿ. ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಉತ್ತರವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಮ ಟೀಚರ್ಸ್ಗಳು ತಿಳಿಸೋದ್ರಿಂದ ಇದನ್ನು ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನು ತಿಳಿಸಿಲ್ಲ. ಯಾವುದಾದ್ರೂ ಒಮ್ಮೆ ಗೊತ್ತಾಗಿಲ್ಲ ಅಂದರೆ ದಯಮಾಡಿ ಕಮೆಂಟ್ ಮಾಡಿ ಕೇಳಿ, ಓಕೆನಾ? ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರ್ಯಾರು ಹೊಸದಾಗಿ ಈ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹೆಚ್ಚಿನದಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.